ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರಸಭೆಯ ಸಭಾಭವನದಲ್ಲಿ ನೂತನ ನಗರಸಭೆ ಅಧ್ಯಕ್ಷ ಪರಮಾನಂದ ಗವರೋಜಿ ಅವರ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ಜರುಗಿತು. ಆಗಸ್ಟ್ 31 ಸಂಜೆ 4 ಗಂಟೆ. ಜಮಖಂಡಿ ನಗರದ 31 ವಾರ್ಡ್ಗಳ ಸದಸ್ಯರು ಸಾಮಾನ್ಯ ಸಭೆಯಲ್ಲಿ ಉಪಸ್ಥಿತರಿದ್ದು ತಮ್ಮ ತಮ್ಮ ವಾರ್ಡ್ಗಳ ಸಮಸ್ಯೆಗಳನ್ನು ಸಭೆಯ ಗಮನಕ್ಕೆ ತಂದರು. ಇದೇ ವೇಳೆ ನಗರಸಭೆ ಪೌರಾಯುಕ್ತ ಜ್ಯೋತಿ ಗಿರೀಶ್ ಅವರು 7 ಅಜೆಂಡಾಗಳ ಕುರಿತು ವಿವರಣೆ ನೀಡಿದರು. ನಗರದಲ್ಲಿನ ಒಳಚರಂಡಿ, ರಸ್ತೆ ಕಾಮಗಾರಿ ಸೇರಿದಂತೆ ವಿವಿಧ ಕಾಮಗಾರಿಗಳ ಟೆಂಡರ್ ಪ್ರಕ್ರಿಯೆಗೆ ಅನುಮೋದನೆಯನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ನಗರಸಭೆ ಉಪಾಧ್ಯಕ್ಷೆ ರೇಖಾ ಕಾಂಬಳೆ ಸೇರಿದಂತೆ ನಗರಸಭೆಯ ಸದಸ್ಯರು, ಅಧಿಕಾರಿ ವರ್ಗದವರು ಉಪಸ್ಥಿತರಿದ್ದರು. ಅಂತ ಅವನ್ನ ಸಾಕು ವ್ಯವಸ್ಥೆ ಮಾಡ್ತೀವಿ. ಎರಡನೇದು, ನಾಯಿಗಳ ಹಾವಳಿ ಜಾಸ್ತಿ ಆಗ್ತಾ ಇದೆ. ನಾಯಿಗಳು ಸರ್ಕಾರದ ಗೈಡ್ಲೈನ್ಸ್ ಏನಿದೆ ಅದೇ ಪ್ರಕಾರನೇ ಮಾಡಬೇಕು. ಇದು ಒಂದು ಕಮ್ಮ ಅಮೌಂಟ್ ವೆಚ್ಚ ಆಗ್ತಾ ಇರುತ್ತೆ. ಅದಕ್ಕೆ ಕಮ್ಮ ಗಾಡಿ ಅನುಮೋದನೆ ತಂದಿದ್ವಿ. ನಾಯಿಗಳಿಗೂ ಕೂಡ ನಾವು ಕ್ರಮ. ಫ್ಯಾಕ್ಟ್ರಿ ಸ್ಟಾರ್ಟ್ ಆದಾಗ ಶುಗರ್ ಫ್ಯಾಕ್ಟ್ರಿ ಬಹಳ ಸಮಸ್ಯೆ ಇದೆ. ನಾವೀಗ ಏನಂದ್ರೆ ಟ್ರಾಫಿಕ್ ಸಿಗ್ನಲ್ ಇಲ್ಲ ಅಂದ್ರೆ ರೋಡ್ ತುಂಬಾ ಚೆನ್ನಾಗಿ ಗಾಡಿ ನಿಲ್ಸ್ಕೊಂತಾರೆ. ಗಾಡಿ ಎರಡು ಕಡೆನೂ ಬರ್ತಾ ಇದ್ದಪ್ಪ ಅಂದ್ರೆ ಗಾಡಿಗಳು ಸ್ವಲ್ಪ ಅವಾಯ್ಡ್ ಕರೆಕ್ಟ್ ಪಾರ್ಕಿಂಗು ಆಗುತ್ತೆ. ಅಲ್ಲಿ ಕೂಡ ಸಿಗ್ನಲ್ ಹಾಕೋಣ ಅಂತ. ಪ್ಲಸ್ 2 ಜಂಕ್ಷನ್ಗಳನ್ನ ಡೆವಲಪ್ ಮಾಡೋದು. ಅದೇ ರೀತಿ ನಮ್ಮ ಟೌನ್ ಬ್ಯೂಟಿ ಎಲ್ಲಿ ಬರುತ್ತೆ ಅಂದ್ರೆ ನಮಗೆ ಜಾಹೀರಾತು ವಿಜಯನ ಮೊನ್ನೆ ನಮ್ಮ ಅಧ್ಯಕ್ಷರು ಆದ್ರು ಅಂತ ಎಲ್ಲ ಬೋರ್ಡ್ಗಳು ಕಟ್ಟಿದ್ರು. ಅದೇ ರೀತಿ ಅದ್ರ ಜೊತೆಗೆ ಬೇರೆ ಯಾರೋ ಮುನ್ಸಿಪಾಲ್ಟಿಗೆ ದುಡ್ಡು ಕಟ್ತಾರೆ. ನಾವು ಆ್ಯಡ್ ಬೋರ್ಡ್ಸ್ಗಳನ್ನ ಇದು ಕೊಡ್ಬೇಕು. ಯಾವ್ದಾರ ಕಂಪ್ನಿನೋ ಅವ್ನು ಯಾವ್ದೋ ಒಂದು ಜಾಹೀರಾತು ಹಾಕಂತಾನೆ, ಯಾರೋ ಜ್ಯುವೆಲರೀಸ್ನ ಜಾಹೀರಾತು ಹಾಕಂತಾನೆ. ಅವನ್ನ ನಾವು ಬೋರ್ಡ್ಸ್ ರೆಡಿ ಮಾಡಿ ಯಾರೋ ಏಜೆನ್ಸಿ ಕೊಟ್ಟರು ಮುನ್ಸಿಪಾಲ್ಟಿ ರೆವಿನ್ಯೂ ಬರುತ್ತೆ. ಅದನ್ನು ಕೂಡ 2 ಸಬ್ಜೆಕ್ಟ್ ನಮ್ಮಲ್ಲಿ ಮಂಡಿಸಿದ್ವಿ. ಜೆಂಟ್ಸ್ ಲೇಬರ್ಸ್ ಬಹಳ ಕಡಿಮೆ ಇದೆ. ನಮಗೆ ಏನೇನು ಗಾರ್ಡನ್ಸ್ಗಳಿದ್ದಾವೆ, ಒಂದು ಈ ಮಳೆಗಾಲ ಕಳೆದ ಮೇಲೆ ಒಂದು ಎಸ್ಟಿಮೇಟ್ ಮಾಡಿ ಔಟ್ಸೋರ್ಸ್ ಮೇಲೆ ಯಾರಿಗೋ ಕೊಟ್ಟು ಸ್ವಲ್ಪ ಕ್ಲೀನ್ ಮಾಡಿಸಿ ಸ್ವಲ್ಪ ಪ್ಲಾಂಟೇಶನ್ ಮಾಡ್ಸೋಣ ಅಂತ. ಪಟ್ಟಣದಲ್ಲಿ ಈಗ ಮಳೆ ಬಂದಿದೆ. ಎಲ್ಲೆಲ್ಲೋ ಕೆಲವೊಂದು ಗರ್ಸ್ ಹಾಕಕ್ಕೆ ಅದಕ್ಕೆ ಸ್ವಲ್ಪ ನೆಸಿಟಿ ಇದೆ. ಎಲ್ಲೆಲ್ಲಿ ಬೇಕು ತಮ್ಮ ಯಾರು ಕೌನ್ಸಿಲರ್ಗೆ ತಮ್ಮ ವಾರ್ಡ್ ಮಳೆಯಿಂದ ಸಮಸ್ಯೆ ಆಗೋ ಕಡೆ ಎಲ್ಲಿದೆನೋ ಲೀಸ್ಟ್ ಕೊಟ್ಟರೆ ಗರ್ಸ್ ಹಾಕ್ತಾರೆ.